Today live class, I want to share view on ratio analysis. Important formulas which are used in the ratio analysis. So in today's class, in a live class, we should like to discuss about the ratio analysis and its types or formulas of ratio analysis. So in ratio analysis, there are certain formulas which are really important for your examination. ರೇಷಿಯೋ ಅನಾಲಿಸಿಸ್ನಲ್ಲಿ ಕೆಲವೊಂದಿಷ್ಟು ಫಾರ್ಮುಲಾಸ್ ನಿಮಗೆ ಬಹಳ ಮುಖ್ಯ ಆಗಿ ಕೇಳ್ತಾರೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಸಿಸ್ ಮೇಲೆ ನಾ ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಯಾವ್ಯಾವ ರೇಷಿಯೋ ಬರ್ತಾವೆ ಅಂತ ಹೇಳಿದ್ದೀನಿ. ಆಲ್ರೆಡಿ ಇನ್ ಕ್ಲಾಸ್ ಐ ಆಲ್ರೆಡಿ ಡಿಸ್ಕಸ್, ಬಟ್ ಸ್ಟಿಲ್ ದಿಸ್ ವಿಡಿಯೋ ಈಸ್ ಯೂಸ್ಫುಲ್ ಟು ಎವ್ರಿ ಒನ್. ಸೊ ಕೈಂಡ್ಲಿ ಪ್ಲೀಸ್ ಸಿ ಟಿಲ್ ದ ಲಾಸ್ಟ್. ಓಕೆ, ಸೊ ಯಾವ್ಯಾವ ರೇಷಿಯೋನ ನಾವು ಬರ್ತಾವೆ ನೋಡೋದಾದರೆ, ಫಸ್ಟ್ ಇಂಪಾರ್ಟೆಂಟ್ ರೇಷಿಯೋ ವಿಚ್ ವಿ ಸೀನ್ ಈಸ್ ಕನ್ಸಿಡರ್ ಆಸ್ ಅ ಕರೆಂಟ್ ರೇಷಿಯೋ. ಫಸ್ಟ್ ಯಾವ ರೇಷಿಯೋನ ನಾವು ನೋಡೋಣ ಅಂದ್ರೆ ಕರೆಂಟ್ ರೇಷಿಯೋ ಅಂತ ಕರಿತೀವಿ. ಕರೆಂಟ್ ರೇಷಿಯೋ ಅಂತ ಕರಿಬೇಕಾದ್ರೆ ದೇರ್ ಆರ್ ಟೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ಕವರ್ಡ್ ಇನ್ ಕರೆಂಟ್ ರೇಷಿಯೋ. ವಾಟ್ ಆರ್ ದೋಸ್ ಟೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ಕವರ್ಡ್ ಇನ್ ಕರೆಂಟ್ ರೇಷಿಯೋ? ಫಸ್ಟ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಅ ಕರೆಂಟ್ ಅಸೆಟ್ಸ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಕರೆಂಟ್ ಲಯಬಿಲಿಟಿ. ಸೊ ಫಸ್ಟ್ ಪಾಯಿಂಟ್ ಯಾವ್ದು ಕವರ್ ಆಗ್ಬೇಕ್ರಿ ಅದ್ರೊಳಗೆ? ಕರೆಂಟ್ ಅಸೆಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಯಾವ್ದು ಕವರ್ ಆಗ್ಬೇಕ್ರಿ? ಕರೆಂಟ್ ಲಯಬಿಲಿಟಿ. ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ಕರೆಂಟ್ ಅಸೆಟ್ಸ್. Current assets in a problem, they are given as point in first point is inventory. They are given in a problem current asset as a inventory anta karitu. So inventory kotirtara. Inventory ಅಂದ್ರೆ ಯೂಶುವಲಿ ವರ್ಕಿಂಗ್ ನೋಟ್ ಒಳಗೆ ಏನಂತ ಇರುತ್ತೆ ರೀ? ಸ್ಟಾಕ್ ಅಂತ ಇರುತ್ತೆ. ಸೊ ಇನ್ವೆಂಟ್ರಿ ಅಂದ್ರೆ ಏನ್ರಿ? ಯೂಶುವಲಿ ಸ್ಟಾಕ್. ಸೊ ಇನ್ವೆಂಟ್ರಿ ತೊಗೋಬೇಕು. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ವಿ ಕನ್ಸಿಡರ್ ಆಸ್ ಅ ಟೆಂಪ್ರರಿ ಇನ್ವೆಸ್ಟ್ಮೆಂಟ್. ಟೆಂಪ್ರರಿ ಇನ್ವೆಸ್ಟ್ಮೆಂಟ್ ಈಸ್ ಆಲ್ಸೋ known as a current investment. So temporary investment ಅನ್ನ ನಾವು ಸೆಕೆಂಡ್ ಪಾಯಿಂಟ್ ಕನ್ಸಿಡರ್ ಮಾಡಬೇಕು. ನಂಬರ್ 3 ಈಸ್ ಕಾಲ್ಡ್ ಆಸ್ ಅ ಟ್ರೇಡ್ ರಿಸೀವೇಬಲ್. ನಂಬರ್ 3 ಅಂತ ಹೋಗ್ಬೇಕ್ರಿ, ಟ್ರೇಡ್ ರಿಸೀವೇಬಲ್. ಯೂಶುವಲಿ ಟ್ರೇಡ್ ರಿಸೀವೇಬಲ್ 2 ಪಾಯಿಂಟ್ ಇನ್ಕ್ಲೂಡ್ ಆಗಿರ್ತಾವೆ. ಒಂದು ಡೆಟರ್ಸ್, ಇನ್ನೊಂದು ಬಿಲ್ಸ್ ರಿಸೀವೇಬಲ್. ಸೊ ಎರಡನ್ನು ಕೂಡಿಸ್ಬೇಕು. ಡೆಟರ್ಸ್ ಪ್ಲಸ್ ಬಿಲ್ಸ್ ರಿಸೀವೇಬಲ್ ಕೂಡಿಸಿದಾಗ ಏನಾಗತ್ತೆ ರೀ? ಟ್ರೇಡ್ ರಿಸೀವೇಬಲ್. ಆ್ಯಂಡ್ ನಂಬರ್ 4 ಈಸ್ ಪಾಯಿಂಟ್ ಕನ್ಸಿಡರ್ ಆಸ್ ಅ ಕ್ಯಾಶ್ ಆ್ಯಂಡ್ ಇಕ್ವಿವೆಲೆಂಟ್. ಕ್ಯಾಶ್ ಆ್ಯಂಡ್ ಇಕ್ವಿವೆಲೆಂಟ್. ಕ್ಯಾಶ್ ಆ್ಯಂಡ್ ಇಕ್ವಿವೆಲೆಂಟ್ನಲ್ಲಿ ಯೂಶ್ವಲಿ ಎರಡು ಇರ್ತಾವೆ. ಒಂದು ಕ್ಯಾಶ್ ಇನ್ ಹ್ಯಾಂಡ್, ಇನ್ನೊಂದು ಕ್ಯಾಶ್ ಅಟ್ ಬ್ಯಾಂಕ್. ಸೊ ದೀಸ್ 4 ಐಟಮ್ಸ್ ಆರ್ ಕನ್ಸಿಡರ್ಡ್ ಯೂಶ್ವಲಿ ಆಸ್ ಅ ಕರೆಂಟ್ ಅಸೆಟ್ಸ್. ಸೊ ಇನ್ವೆಂಟ್ರಿ, ಕರೆಂಟ್ ಇನ್ವೆಸ್ಟ್ಮೆಂಟ್, ಟ್ರೇಡ್ ರಿಸೀವೇಬಲ್ ಆ್ಯಂಡ್ ನಂಬರ್ 4 ಕ್ಯಾಶ್ ಆ್ಯಂಡ್ ಇಕ್ವಿವೆಲೆಂಟ್ ಕರೆಂಟ್ ಅಸೆಟ್ ಬರುತ್ತೆ. ಸೆಕೆಂಡ್ ವರ್ಕಿಂಗ್ ನೋಟ್ ಏನು ತೊಗೋಬೇಕು ಅಂದರೆ ಕರೆಂಟ್ ಲಯಬಿಲಿಟಿ ಅಂತ ನಾವು ಅಲ್ಲಿ ಕರಿತೀವಿ. ಸೊ ಕರೆಂಟ್ ಲಯಬಿಲಿಟಿ ಯೂಶ್ವಲಿ ಏನು ಬರುತ್ತೆ ಅಂದ್ರೆ ಫಸ್ಟ್ ಒನ್ ಈಸ್ ಅ ಟ್ರೇಡ್ ಪೇಯಬಲ್. ಕರೆಂಟ್ ಲಯಬಿಲಿಟಿ ಒಳಗೆ ಯಾವ ತೊಗೋಬೇಕು ರೀ? ಟ್ರೇಡ್ ಪೇಯಬಲ್. ಟ್ರೇಡ್ ಪೇಯಬಲ್ ಇನ್ಕ್ಲೂಡ್ಸ್ ವಾಟ್? ಕ್ರೆಡಿಟರ್ಸ್ ಪ್ಲಸ್ ಬಿಲ್ಸ್ ಪೇಯಬಲ್. ಎರಡು ಕೂಡಿದ್ದಕ್ಕೆ ಏನಂತ ಕರಿತೀವಿ ನಾವು? ಟ್ರೇಡ್ ಪೇಯಬಲ್ ಅಂತ ಕರಿತೀವಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ಕನ್ಸಿಡರ್ ಹಿಯರ್ ಈಸ್ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ ಅನ್ನು ತೊಗೋಬೇಕು ನಾವು ಕರೆಂಟ್ ಲಯಬಿಲಿಟಿ. ಏನಂತ ತೊಗೋಬೇಕ್ರಿ? ಶಾರ್ಟ್ ಟರ್ಮ್ ಬಾರೋವಿಂಗ್ಸ್. ಶಾರ್ಟ್ ಟರ್ಮ್ ಬಾರೋವಿಂಗ್ ಅಂದ್ರೆ ಏನು? ಯೂಶ್ವಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ ಕನ್ಸಿಡರ್ ಆಸ್ ಅ ಶಾರ್ಟ್ ಟರ್ಮ್ ಬಾರೋವಿಂಗ್ ಅಂತ ನಾವಲ್ಲಿ ಕರಿತೀವಿ. ಸೊ ಇವೆರಡನ್ನು ಕೂಡಿಸ್ಬೇಕು. ಸೊ ಕೂಡಿಸಿದಾಗ ಏನು ಸಿಗುತ್ತೆ ನಮಗೆ? ಕರೆಂಟ್ ಲಯಬಿಲಿಟಿ ಸಿಗುತ್ತೆ. Now let us discuss about formula of current ratio. Current ratio is equal to current assets divided by current liability, not minus. Okay, current assets divided by current liability ಮಾಡಬೇಕು. ಓಕೆ, ಕರೆಂಟ್ ಅಸೆಟ್ ಇರುತ್ತಾ ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡಿರೋದು, ಕರೆಂಟ್ ಲಯಬಿಲಿಟಿ ಡಿವೈಡ್ ಬೈ ಮಾಡಬೇಕು. ಸೊ ಹಾಗಾಗಿ ಅವಾಗ ಏನು ಸಿಗುತ್ತೆ ನಿಮ್ಗೆ ಆನ್ಸರ್? ಏನು ಬರುತ್ತಾ ಅದಕ್ಕೆ 1 ಅಂತ ಬರಬೇಕು. ಫಾರ್ ಎಕ್ಸಾಂಪಲ್ ಕರೆಂಟ್ ಅಸೆಟ್, ಟೇಕ್ ಫಾರ್ ಎಕ್ಸಾಂಪಲ್ ಕರೆಂಟ್ ಅಸೆಟ್ 2 lakh ಇತ್ತು, ಕರೆಂಟ್ ಲಯಬಿಲಿಟಿ 1 lakh ಇತ್ತು ಅಂದ್ರೆ, ಸೊ ವಾಟ್ ಈಸ್ ಯುವರ್ ಆನ್ಸರ್? 2 lakh ಡಿವೈಡೆಡ್ ಬೈ 1 lakh. ಸೊ ವಾಟ್ ಮೇ ಬಿ ದ ಪಾಯಿಂಟ್ ಹಿಯರ್ ಈಸ್ 2:1. ಸೊ ದ ಆನ್ಸರ್ ಶುಡ್ ಬಿ 2:1. ಆ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಸಿಗ್ತೈತಿ. ಸೊ ನಾವು ಫಾರ್ಮುಲಾ ಅಷ್ಟೇ ಹೇಳ್ತಿದ್ದೀನಿ, ಹಾಗಾಗಿ ಪ್ರಾಬ್ಲಮ್ ಬಿಡಿಸುವಾಗ ನೋಡ್ಕೊಳ್ಬೇಕು. ಆ್ಯಂಡ್ ಸೆಕೆಂಡ್ ರೇಷಿಯೋ ಈಸ್ ಕಾಲ್ಡ್ ಆಸ್ ಅ ಕ್ವಿಕ್ ರೇಷಿಯೋ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕ್ವಿಕ್ ರೇಷಿಯೋಗೆ 3 ಹೆಸರು ಅದಾವೆ. ಸೊ ನೆನಪಿಟ್ಕೋರಿ, ಕ್ವಿಕ್ ರೇಷಿಯೋ ಅಂದರೂ ಒಂದೇ, ಲಿಕ್ವಿಡ್ ರೇಷಿಯೋ ಅಂದರೂ ಒಂದೇ, ಆಸಿಡ್ ಟೆಸ್ಟ್ ರೇಷಿಯೋ ಅಂದರೂ ಒಂದೇ. ದೇರ್ ಆರ್ 3 ಪಾಯಿಂಟ್ ಟು ಬಿ ರಿಮೆಂಬರ್ಡ್ ಹಿಯರ್: ಕ್ವಿಕ್ ರೇಷಿಯೋ ಆರ್ ಲಿಕ್ವಿಡಿಟಿ ರೇಷಿಯೋ ಆರ್ ಎಲ್ಸ್ ಆಸಿಡ್ ಟೆಸ್ಟ್ ರೇಷಿಯೋ. ಸೊ ದಿಸ್ ಈಸ್ 3 ಪಾಯಿಂಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೌ ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ಅ ಕ್ವಿಕ್ ರೇಷಿಯೋ. ಕ್ವಿಕ್ ರೇಷಿಯೋ ಮೀನ್ಸ್ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ. ಸೊ ಏನೇನು ತೊಗೋಬೇಕ್ರಿ? ಕ್ವಿಕ್ ಅಸೆಟ್ಸ್ ಒಳಗೆ ಕ್ವಿಕ್ ಲಯಬಿಲಿಟಿನ ನಾವು ಡಿವೈಡೆಡ್ ಬೈ ಮಾಡಬೇಕು. ಈಗ ಕ್ವಶನ್ ಬಂತು, ಕ್ವಿಕ್ ಅಸೆಟ್ ಒಳಗೆ ಏನು ತೊಗೋಬೇಕು? ದ್ಯಾಟ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಕ್ವಿಕ್ ಅಸೆಟ್ಸ್ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಇನ್ವೆಂಟರಿ ಆ್ಯಂಡ್ ಕ್ಯಾಶ್ ಕ್ರೆಡಿಟ್. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಕರೆಂಟ್ ಅಸೆಟ್ಸ್ ಮೈನಸ್
ಇನ್ವೆಂಟರಿ ಆ್ಯಂಡ್ ಕ್ಯಾಶ್ ಕ್ರೆಡಿಟ್. ಸೊ ಪ್ರಾಬ್ಲಮ್ದಾಗ ಕರೆಂಟ್ ಅಸೆಟ್ ಕೂಡಿಸಿರ್ತೇನೆ ನೀವು ಟೋಟಲ. ಸೊ ಅದ್ರೊಳಗೆ ಏನನ್ನ ಮೈನಸ್ ಮಾಡ್ಬೇಕ್ರಿ? ಇನ್ವೆಂಟರಿ ಆ್ಯಂಡ್ ಕ್ಯಾಶ್ ಕ್ರೆಡಿಟ್. ಸಾಮಾನ್ಯವಾಗಿ ಇನ್ವೆಂಟ್ರಿ ಹೆಚ್ಚಿಗೆ ಕೊಟ್ಟಿರ್ತಾರೆ ಪ್ರಾಬ್ಲಮ್ನಲ್ಲಿ, ಕ್ಯಾಶ್ ಕ್ರೆಡಿಟ್ ಕಡಿಮೆ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಇನ್ವೆಂಟ್ರಿನ ನಾವು ಡಿಡಕ್ಟ್ ಮಾಡಬೇಕು. ಸೊ ಕರೆಂಟ್ ಅಸೆಟ್ ಒಳಗೆ ಇನ್ವೆಂಟ್ರಿನ ಡಿಡಕ್ಟ್ ಮಾಡಿದಾಗ ಸೊ ನಮ್ಗೇನು ಸಿಗುತ್ತೆ ರೀ? ಕ್ವಿಕ್ ಅಸೆಟ್ ಸಿಗುತ್ತೆ. ಕ್ವಿಕ್ ಅಸೆಟ್ಗೆ ಇನ್ನೊಂದು ಹೆಸರೇನು? ಲಿಕ್ವಿಡ್ ಅಸೆಟ್ ಅಂತ ನಾವು ಕರಿತೀವಿ. ನೋ ಲೆಟ್ ಅಸ್ ಸೆಕೆಂಡ್ ಇಂಪಾರ್ಟೆಂಟ್ ಫಾರ್ಮುಲಾ ಈಸ್ ಕಾಲ್ಡ್ ಆಸ್ ಲಿಕ್ವಿಡ್. ಸೆಕೆಂಡ್ ಪಾಯಿಂಟ್ ವಿಚ್ ವಿ ವಾಂಟ್ ಕ್ವಿಕ್ ಲಯಬಿಲಿಟಿ. ಅದಕ್ಕೆ ಇನ್ನೊಂದು ಪಾಯಿಂಟ್ ಏನು ಬೇಕು ರೀ? ಕ್ವಿಕ್ ಲಯಬಿಲಿಟಿ ಬೇಕು. ಕ್ವಿಕ್ ಲಯಬಿಲಿಟಿ ಫಾರ್ಮುಲಾ ಏನು? ಕ್ವಿಕ್ ಲಯಬಿಲಿಟಿ ಈಸ್ ಈಕ್ವಲ್ ಟು ಕರೆಂಟ್ ಲಯಬಿಲಿಟಿ ಮೈನಸ್ ಬ್ಯಾಂಕ್ ಓವರ್ ಡ್ರಾಫ್ಟ್. ಕರೆಂಟ್ ಲಯಬಿಲಿಟಿ ಮೈನಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಅನ್ನು ನಾವು ತೆಗಿಬೇಕು. ಸೊ ಪ್ರಾಬ್ಲಮ್ನಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಕೊಟ್ಟಿರ್ತಾರೆ, ಆದರೆ ಏನು ಕೊಟ್ಟಿರ್ತಾರೆ ಅನ್ನೋದು ಭಾಳ ಮುಖ್ಯ. ಶಾರ್ಟ್ ಟರ್ಮ್ ಬಾರೋವಿಂಗ್ ಅಂತ ಇರುತ್ತೆ ಹೆಡ್ಡಿಂಗ. ಶಾರ್ಟ್ ಟರ್ಮ್ ಬಾರೋವಿಂಗ್ ಒಳಗೆ ಏನಂತ ಕೊಟ್ಟಿರ್ತಾರೆ? ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಹಾಗಾಗಿ ಕರೆಂಟ್ ಲಯಬಿಲಿಟಿ ಒಳಗೆ ಏನನ್ನು ಮೈನಸ್ ಮಾಡ್ಬೇಕು ರೀ? ಬ್ಯಾಂಕ್ ಓವರ್ ಡ್ರಾಫ್ಟನ್ನು ಮೈನಸ್ ಮಾಡಬೇಕು. ಸೊ ಕರೆಂಟ್ ಲಯಬಿಲಿಟಿ ಒಳಗೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಮೈನಸ್ ಮಾಡಿದಾಗ ಸೊ ನಮ್ಗೆ ಏನು ಸಿಗುತ್ತೆ ಅಂದರೆ ಯೂಶ್ವಲಿ ಕ್ವಿಕ್ ಲಯಬಿಲಿಟಿ ಸಿಗುತ್ತೆ. ಸೊ ನಾವು ಲೆಟ್ ಅಸ್ ನೋ ವಾಟ್ ಈಸ್ ದ ಫಾರ್ಮುಲಾ. ಆಲ್ರೆಡಿ ಹೇಳಿದ ಪ್ರಕಾರ ಕ್ವಿಕ್ ರೇಷಿಯೋ ಈಸ್ ಈಕ್ವಲ್ ಟು ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ ಮಾಡಬೇಕು. ಸೊ ಇಫ್ ಓಕೆ ಹೂ ಇಸ್ ಯಶ್ ಬಾಯ್. ಸೊ ಒಂದು ವೇಳೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಇರಲಿಲ್ಲ ಅಂದರೆ ಜೀರೋ ಬರುತ್ತೆ. ಓಕೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ಇರಲಿಲ್ಲ ಅಂದರೆ ಏನು ಮಾಡ್ಬೇಕು ರೀ? ಕರೆಂಟ್ ಲಯಬಿಲಿಟಿ ಮೈನಸ್ ಜೀರೋ ಮೀನ್ಸ್ ಕರೆಂಟ್ ಲಯಬಿಲಿಟಿ ಏನಿರ್ತೈತೆ ದ್ಯಾಟ್ ಈಸ್ ಆಟೋಮೆಟಿಕಲಿ ಕಾಲ್ಡ್ ಆಸ್ ಅ ಕ್ವಿಕ್ ಲಯಬಿಲಿಟಿ. ಸೊ ಸಾಮಾನ್ಯವಾಗಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ. ಸೊ ಯಾವ ಹೆಡಿಂಗ್ ಒಳಗೆ ಕೊಟ್ಟಿರ್ತಾರೆ ಅಂದರೆ ಶಾರ್ಟ್ ಟರ್ಮ್ ಬಾರೋವಿಂಗ್ ಇರಲಿಲ್ಲ ಅಂದರೆ ನಾವು ಡ್ಯಾಶ್ ಹೊಡಿಬೇಕು. ಡ್ಯಾಶ್ ಅಂದರೆ ಜೀರೋ. ಸೊ ಕರೆಂಟ್ ಲಯಬಿಲಿಟಿ ಮೈನಸ್ ಜೀರೋ ಈಸ್ ಕರೆಂಟ್ ಲಯಬಿಲಿಟಿ. ಅದನ್ನ ನಾವು ಕ್ವಿಕ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಸ್ ಅ ಸೆಕೆಂಡ್ ರೇಷಿಯೋ. ನಾವು ಮೂವ್ ಆನ್ ಟು ದ ಥರ್ಡ್ ಒನ್ ಈಸ್ ಕಾಲ್ಡ್ ಆಸ್ ಅ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಂತ ಕರಿತೀವಿ ನಾವು. ಸೊ ಥರ್ಡ್ ಒನ್ ಯಾವುದು ನೋಡೋಣ ನಾವು? ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಂತ ಕರಿತೀವಿ. ಸೊ ಗ್ರಾಸ್ ಪ್ರಾಫಿಟ್ ರೇಷಿಯೋ ಒಳಗೆ ಏನು ಫಾರ್ಮುಲಾ ಬರುತ್ತೆ ಅಂದರೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಗ್ರಾಸ್ ಪ್ರಾಫಿಟ್ ಒಳಗೆ ಏನು ಬರುತ್ತೆ? ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಗ್ರಾಸ್ ಪ್ರಾಫಿಟ್ ಯೂಶ್ವಲಿ ಪ್ರಾಬ್ಲಮ್ನಲ್ಲಿ ಒಂದೊಂದು ಸಲ ನೇರವಾಗಿ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಸೇಲ್ಸ್ ಮೈನಸ್ ನಾವು ಕಾಸ್ಟ್ ಆಫ್ ಸೇಲ್ಸನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ಸೇಲ್ಸ್ ಮೈನಸ್ ಪ್ರಾಫಿಟ್ ಅಂತ ಕರಿತೀವಿ. ಪ್ರಾಫಿಟ್ ಆನ್ ಸೇಲ್ಸ್ ಫಾರ್ ಎಕ್ಸಾಂಪಲ್ 20% ಆನ್ ಸೇಲ್ಸ್ ಅಂತ ಕೊಟ್ಟಿರ್ತಾರೆ. ಗ್ರಾಸ್ ಪ್ರಾಫಿಟ್ ಈಸ್ 20% ಆನ್ ಸೇಲ್ಸ್. ಅವಾಗ ಏನು ಮಾಡ್ಬೇಕು ರೀ? ಸೇಲ್ಸ್ ಮೈನಸ್ 20% ಮಾಡಿದರೆ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮಾಡಬೇಕು. ಸೊ ದ ನೆಕ್ಸ್ಟ್ ಫಾರ್ಮುಲಾ ಈಸ್ ಕನ್ಸಿಡರ್ ಆಸ್ ಅ ನೆಟ್ ಪ್ರಾಫಿಟ್ ರೇಷಿಯೋ ಅಂತ ಕರಿತೀವಿ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಆದಮೇಲೆ ಯಾವ್ದು ಬರುತ್ತೆ? ನೆಟ್ ಪ್ರಾಫಿಟ್ ರೇಷಿಯೋ. ವಾಟ್ ಈಸ್ ದ ನೆಟ್ ಪ್ರಾಫಿಟ್? ನೆಟ್ ಪ್ರಾಫಿಟ್ ರೇಷಿಯೋ ಈಸ್ ಈಕ್ವಲ್ ಟು ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಪ್ರಾಬ್ಲಮ್ನಲ್ಲಿ ನೆಟ್ ಪ್ರಾಫಿಟ್ ಆಲ್ರೆಡಿ ಕೊಟ್ಟಿರ್ತಾರೆ. ಸೊ ಯೂಶ್ವಲಿ ವರ್ಟಿಕಲ್ ಒಳಗೆ ಏನಂತ ಕೊಟ್ಟಿರ್ತಾರೆ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ವರ್ಡ್ ಯೂಸ್ ಮಾಡಿರ್ತಾರೆ. ಸೊ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಈಸ್ ಕಾಲ್ಡ್ ಆಸ್ ಅ ನೆಟ್ ಪ್ರಾಫಿಟ್. ಸೊ ಅದನ್ನು ನಾವು ತೊಗೋಬೇಕು. ನೆಟ್ ಪ್ರಾಫಿಟ್ ಹೋಗಿ ಏನು ಡಿವೈಡ್ ಬೈ ಮಾಡ್ಬೇಕು? ನೆಟ್ ಸೇಲ್ಸ್ ಇಂಟು 100. ಸೊ ನೆಟ್ ಸೇಲ್ಸ್ ಅಂದರೆ ಒಂದೊಂದು ಸಲ ಏನು ಮಾಡಿರ್ತಾರೆ ಅಂದ್ರೆ ಪ್ರಾಬ್ಲಮ್ನಾಗ ಸೇಲ್ಸ್ ಕೊಟ್ಟು ಸೇಲ್ಸ್ ರಿಟರ್ನ್ ಕೊಟ್ಟಿರ್ತಾರೆ. ಸೊ ಅವಾಗ ಏನು ಮಾಡ್ಬೇಕು ರೀ? ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಮಾಡಿದಾಗ ಏನು ಸಿಗುತ್ತಾ? ದಟ್ ಈಸ್ ಕಾಲ್ಡ್ ಆಸ್ ಅ ನೆಟ್ ಸೇಲ್ಸ್. ಸೊ ಹಂಗಾಗಿ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ರೇಷಿಯೋ ಈಸ್ ಕನ್ಸಿಡರ್ ಆಸ್ ಅ ಡೆಟರ್ ಟರ್ನ್ ಓವರ್ ರೇಷಿಯೋ ತೊಗೊಳ್ಳೋಣ. ಓಕೆ, ನೆಕ್ಸ್ಟ್ ರೇಷಿಯೋ ಯಾವುದು ಇಂಪಾರ್ಟೆಂಟು ಅಂದರೆ ಡೆಟರ್ ಟರ್ನ್ ಓವರ್ ರೇಷಿಯೋ. ಡೆಟರ್ ಟರ್ನ್ ಓವರ್ ರೇಷಿಯೋಗೆ ಏನು ಬೇಕು ಅಂದರೆ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಎವರೇಜ್ ರಿಸೀವೇಬಲ್. ಡೆಟರ್ ಟರ್ನ್ ಓವರ್ ರೇಷಿಯೋಗೆ ಏನು ಬೇಕು ರೀ? ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಎವರೇಜ್ ರಿಸೀವೇಬಲ್. ಇಲ್ಲಿ ಕ್ವಶನ್ ಬಂತು ಕ್ರೆಡಿಟ್ ಸೇಲ್ಸ್ ಹೆಂಗೆ ಸಿಗುತ್ತಾ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಾಬ್ಲಮ್ನಲ್ಲಿ ಟೋಟಲ್ ಸೇಲ್ಸ್ ಕೊಟ್ಟಿರ್ತಾರೆ. ಟೋಟಲ್ ಸೇಲ್ಸ್ ಒಳಗೆ ಕ್ಯಾಶ್ ಸೇಲ್ಸನ್ನು ಮೈನಸ್ ಮಾಡಬೇಕು. ಸೊ ಟೋಟಲ್ ಸೇಲ್ಸ್ ಒಳಗೆ ಕ್ಯಾಶ್ ಸೇಲ್ಸನ್ನು ಮೈನಸ್ ಮಾಡಿದಾಗ ಸೊ ನಮ್ಗೇನು ಸಿಗುತ್ತೆ ರೀ? ಕ್ರೆಡಿಟ್ ಸೇಲ್ಸ್ ಸಿಗುತ್ತೆ. ಸಮ್ಟೈಮ್ಸ್ ಏನು ಮಾಡಿರ್ತಾರೆ ಅಂದರೆ ಸೇಲ್ಸ್ ಅಂತ ಕೊಟ್ಟು ಬ್ರೆಕೆಟ್ ಒಳಗೆ ಡೈರೆಕ್ಟಾಗಿ ಕ್ರೆಡಿಟ್ ಸೇಲ್ಸ್ ಅಂತ ಕೊಟ್ಟುಬಿಟ್ಟಿರ್ತಾರೆ. ಸೊ ನೋ ನೀಡ್ ಟು ಫೈಂಡ್ ಔಟ್. ಓಕೆ, ಮತ್ತು ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಕೊಡಲಿಲ್ಲ ಅಂದರೆ ನಾವೇನು ಮಾಡ್ಬೇಕು ರೀ? ಸೇಲ್ಸ್ ಟೋಟಲ್ ಸೇಲ್ಸ್ ಒಳಗೆ ಕ್ಯಾಶ್ ಸೇಲ್ಸನ್ನು ನಾವು ಮೈನಸ್ ಮಾಡಬೇಕು. ಸೊ ಅವಾಗ ಏನು ಸಿಗುತ್ತೆ? ನಮ್ಗೆ ಕ್ರೆಡಿಟ್ ಸೇಲ್ಸ್ ಸಿಗುತ್ತೆ. ಸೊ ಕ್ರೆಡಿಟ್ ಸೇಲ್ಸ್ ತೊಗೋಬೇಕು. ಸೊ ಕ್ರೆಡಿಟ್ ಸೇಲ್ಸ್ ಒಳಗೆ ಏನನ್ನು ಡಿವೈಡೆಡ್ ಬೈ ಮಾಡಬೇಕು? ದ್ಯಾಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಎವರೇಜ್ ರಿಸೀವೇಬಲ್ ಅಂತ ವರ್ಡ್ ಯೂಸ್ ಮಾಡ್ತೀವಿ ನಾವು. ವಾಟ್ ಈಸ್ ದ್ಯಾಟ್ ಎವರೇಜ್ ರಿಸೀವೇಬಲ್? ಓಪನಿಂಗ್ ಡೆಟರ್ ಪ್ಲಸ್ ಓಪನಿಂಗ್ ಬಿಲ್ಸ್ ರಿಸೀವೇಬಲ್. ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಓಪನಿಂಗ್ ಡೆಟರ್ ಪ್ಲಸ್ ಓಪನಿಂಗ್ ಬಿಲ್ಸ್ ರಿಸೀವೇಬಲ್ ಬ್ರೆಕೆಟ್ ಕಂಪ್ಲೀಟ್ ಪ್ಲಸ್ ಕ್ಲೋಸಿಂಗ್ ಡೆಟರ್ ಪ್ಲಸ್ ಕ್ಲೋಸಿಂಗ್
ಬಿಲ್ಸ್ ರಿಸೀವೇಬಲ್ ಡಿವೈಡೆಡ್ ಬೈ 2. ಸೊ ಎರಡನ್ನು ನಾವು ಡಿವೈಡೆಡ್ ಬೈ ಮಾಡಿದಾಗ ಏನು ಸಿಗುತ್ತೆ ನಮ್ಗೆ ಎವರೇಜ್ ರಿಸೀವೇಬಲ್ ಸಿಗುತ್ತೆ. ಸೊ ವಾಟ್ ಈಸ್ ಅವರ್ ಫಾರ್ಮುಲಾ? ಡೆಟರ್ ಟರ್ನ್ ಓವರ್ ರೇಷಿಯೋ ಈಸ್ ಈಕ್ವಲ್ ಟು ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಎವರೇಜ್ ರಿಸೀವೇಬಲ್. ಸೊ ಅದು ಆನ್ಸರ್ ಬರ್ತೈತೆ ನಮ್ಗೆ. ನೆಕ್ಸ್ಟ್ ಡೆಟರ್ಗೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ರೇಷಿಯೋ ಇರ್ತೈತಿ, ಡೆಟರ್ ಕಲೆಕ್ಷನ್ ಪೀರಿಯಡ್ ಅಂತ ಕರಿತೀವಿ ಅದಕ್ಕೆ ವರ್ಡ್. ವಾಟ್ ಇಸ್ ದ್ಯಾಟ್? ಡೆಟರ್ ಕಲೆಕ್ಷನ್ ಪೀರಿಯಡ್. ಇಲ್ಲಿ ಕ್ವಶನ್ ಪೇಪರ್ ಒಳಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಂಗಿಲ್ಲ, ಇನ್ ಡೇಸ್ ಬಿಡಿಸ್ಬೇಕು ಇನ್ ಮಂತ್ ಬಿಡಿಸ್ಬೇಕು. ಸೊ ನೀವು ಎರಡು ಬಿಡಿಸ್ಬೋದು, ಡೆಟರ್ ಕಲೆಕ್ಷನ್ ಪೀರಿಯಡ್ ಇನ್ ಮಂತ್ಸ್ ಆರ್ ಡೆಟರ್ ಕಲೆಕ್ಷನ್ ಪೀರಿಯಡ್ ಇನ್ ಡೇಸ್. ಸೊ ಲೆಟ್ ಅಸ್ ಮೂವ್ ಮಂತ್ ಯಾವ ರೀತಿ ಬಿಡಿಸ್ಬೋದು? ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ ತೊಗೋಬೇಕು, ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ ಡಿವೈಡೆಡ್ ಬೈ ಡೆಟರ್ ಟರ್ನ್ ಓವರ್ ರೇಷಿಯೋ ಮಾಡಬೇಕು. ಸೊ ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ ಡಿವೈಡೆಡ್ ಬೈ ಡೆಟರ್ ಟರ್ನ್ ಓವರ್ ರೇಷಿಯೋ ಆಲ್ರೆಡಿ ಬಿಡಿಸಿರ್ತೀವಿ ನಾವು. ಒಂದು ವೇಳೆ ಡೇಸ್ ಇತ್ತು ಅಂದ್ರೆ ನಂಬರ್ ಆಫ್ ಡೇಸ್ ಇನ್ ಎ ಇಯರ್ divided by debtor turnover ratio. Number of days in a year divided by debtor turnover ratio. Number of days usually ಹೋಗ್ಬೇಕ್ರಿ 365 ತೊಗೋಬೇಕು. ಸೊ 365 ಡಿವೈಡೆಡ್ ಬೈ ಎಷ್ಟು ಬಂದಿರ್ತೈತೆ ರೇಷಿಯೋ ಅಷ್ಟು ತೊಗೋಬೇಕು. ಇದು ಡೆಟರ್ಗೆ ಸಂಬಂಧಪಟ್ಟಂಗೆ ರೇಷಿಯೋ. ನೆಕ್ಸ್ಟ್ ರೇಷಿಯೋ ಏನು ಬರ್ಬೋದು ಇಂಪಾರ್ಟೆಂಟ್? ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ಬರ್ಬೋದು. ನೆಕ್ಸ್ಟ್ ರೇಷಿಯೋ ಯಾವ್ದು ಬರ್ಬೋದು ರೀ? ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ. ಇದು ಕೂಡ ಭಾಳ ಸಲ ಕೇಳ್ಯಾರ. ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಏನು ಅಂದ್ರೆ ಕ್ರೆಡಿಟ್ ಪರ್ಚೇಸ್ divided by average payable. What it means? Credit purchase divided by average payable. Now again the same method, credit purchase hang sigutta, total purchase minus cash purchase. So total purchase ಒಳಗೆ ಏನನ್ನ ಮೈನಸ್ ಮಾಡ್ಬೇಕ್ರಿ? ಕ್ಯಾಶ್ ಪರ್ಚೇಸನ್ನು ಮೈನಸ್ ಮಾಡಬೇಕು. ಅವಾಗ ಏನು ಸಿಗುತ್ತೆ ನಮ್ಗೆ? ಕ್ರೆಡಿಟ್ ಪರ್ಚೇಸ್ ಸಿಗುತ್ತೆ. ಸೊ ಕ್ರೆಡಿಟ್ ಪರ್ಚೇಸ್ ಒಳಗೆ ಏನನ್ನ ಡಿವೈಡ್ ಬೈ ಮಾಡ್ಬೇಕು? ಹಂಗಾದ್ರೆ ಎವರೇಜ್ ಪೇಯಬಲ್. ಎವರೇಜ್ ಪೇಯಬಲ್ ಅಂದರೆ ಏನು? ಓಪನಿಂಗ್ ಕ್ರೆಡಿಟರ್ plus opening bills payable one part plus closing creditor plus closing bills payable another part. ಇವೆರಡು ಕೂಡಿಸ್ಬೇಕು. ಇವೆರಡು ಕೂಡಿಸಿ ಡಿವೈಡೆಡ್ ಬೈ ಏನು ಮಾಡ್ಬೇಕು ರೀ? 2 ಮಾಡಬೇಕು. ಸೊ ಓಪನಿಂಗ್ ಕ್ರೆಡಿಟರ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟರ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಡಿವೈಡೆಡ್ ಬೈ 2. ಸೊ ಅವಾಗ ನಿಮಗೆ ಎವರೇಜ್ ಪೇಯಬಲ್ ಸಿಗುತ್ತೆ. ಸೊ ವಾಟ್ ಈಸ್ ಅವರ್ ಫಾರ್ಮುಲಾ? ಆಲ್ರೆಡಿ ಹೇಳಿದ ಪ್ರಕಾರ ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ಈಸ್ ಈಕ್ವಲ್ ಟು ಕ್ರೆಡಿಟ್ ಪರ್ಚೇಸ್ ಡಿವೈಡೆಡ್ ಬೈ ಎವರೇಜ್ ಪೇಯಬಲ್ ಬರ್ತೈತಿ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಏನು ಕೇಳ್ತಾರಂದ್ರೆ ಡೆಟರ್ ಪೇಮೆಂಟ್ ಪೀರಿಯಡ್ ರೇಷಿಯೋ ಅಂತ ಕರಿತೇವೆ. ಸೊ ಅಲ್ಲಿ ಸಂಬಂಧಪಟ್ಟಂಗೆ ಕ್ರೆಡಿಟರ್ಸ್ ಡೆಟರ್ ಕಲೆಕ್ಷನ್ ಪೀರಿಯಡ್ ಆಯಿತು ಎಲ್ಲಿ? ಡೆಟರ್ ಒಳಗೆ. ಇಲ್ಲಿ ಏನು ರೀ? ಡೆಟರ್ಸ್ ಪೇಮೆಂಟ್ ಪೀರಿಯಡ್. ಡೆಟರ್ ಅಂದರೆ ನಮಗೆ ರೊಕ್ಕ ಬರಬೇಕಾಗಿರೋದು, ಕ್ರೆಡಿಟರ್ ಅಂದರೆ ನಾವು ಕೊಡಬೇಕಾಗಿರೋದು. ಈಗ ಪೇಮೆಂಟ್ ಪೀರಿಯಡ್ ರೇಷಿಯೋ ಹೆಂಗೆ ಕಂಡುಹಿಡಿತೀವಿ? ಸೊ ಅದು ಕೂಡ ಸೇಮ್, ನಂಬರ್ ಆಫ್ ಮಂತ್ಸ್ ಇನ್ ಎ ಇಯರ್ ಡಿವೈಡೆಡ್ ಬೈ ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ತೊಗೋಬೇಕು, ಅಥವಾ ನಂಬರ್ ಆಫ್ ಡೇಸ್ ಇನ್ ಎ ಇಯರ್ ಡಿವೈಡೆಡ್ ಬೈ ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ ತೊಗೋಬೇಕು. ಸೊ ಇದು ಅನದರ್ ರೇಷಿಯೋ ಆಫ್ ಪಾಯಿಂಟ್. ನೆಕ್ಸ್ಟ್ ಏನು ಬರ್ಬೋದು ರೇಷಿಯೋ? ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಅಂತ ಕೇಳ್ತೀವಿ. ಇದು ಕೂಡ ಭಾಳ ಸಲ ಕೇಳ್ತಾರೆ, ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಅಂತ. ಸೊ ವಾಟ್ ಈಸ್ ದಟ್ ಆಪರೇಟಿಂಗ್ ಕಾಸ್ಟ್ ರೇಷಿಯೋ? ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಈಸ್ ಈಕ್ವಲ್ ಟು ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ನೆಟ್ ಸೇಲ್ಸ್ ಅಂತೂ ಪ್ರಾಬ್ಲಮ್ ಇರತ್ತೈತಿ, ಬಟ್ ನಿಮಗೆ ಕ್ವಶನ್ ಬರೋದು ಆಪರೇಟಿಂಗ್ ಕಾಸ್ಟ್. ಇದನ್ನು ನಾವು ಕಂಡುಹಿಡ್ಕೋಬೇಕು. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಆಪರೇಟಿಂಗ್ ಕಾಸ್ಟ್ ಹೆಂಗೆ ಕಂಡುಹಿಡ್ಕೋಬೇಕು ಅಂದರೆ 2 ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಬೇಕಿಲ್ಲಿ ಆಪರೇಟಿಂಗ್ ಕಾಸ್ಟ್ ಒಳಗೆ. ಆಪರೇಟಿಂಗ್ ಕಾಸ್ಟ್ ಒಳಗೆ ಯಾವ 2 ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಬೇಕು? ನಂಬರ್ 1 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಆಪರೇಟಿಂಗ್ ಕಾಸ್ಟ್ ಆಫ್ ಫಸ್ಟ್ ಏನು ತೊಗೋಬೇಕ್ರಿ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಆಮೇಲೆ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ ನಾವು. ಇವೆರಡನ್ನು ಕೂಡಿಸ್ಬೇಕು. ಯಾವೆರಡು ಕೂಡಿಸ್ಬೇಕ್ರಿ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಇಲ್ಲಿ ಕ್ವಶನ್ ಬಂತು, ಇವು ಎರಡು ಹೆಂಗೆ ಕಂಡುಹಿಡಿಬೇಕು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇನ್ಕಮ್ ಸ್ಟೇಟ್ಮೆಂಟ್ ಕೊಟ್ಟಾಗ ಒಂದು ರೀತಿ ಕಂಡುಹಿಡಿಬೋದು ನಾವು. ಇನ್ಕಮ್ ಸ್ಟೇಟ್ಮೆಂಟ್ ಕೊಟ್ಟಾಗ ಯಾವ ರೀತಿ ಕಂಡುಹಿಡಿಬೋದು ಅಂದ್ರೆ ಓಪನಿಂಗ್ ಸ್ಟಾಕ್ ತೊಗೋಬೇಕು, ಪ್ಲಸ್ ಪರ್ಚೇಜಸ್ ತೊಗೋಬೇಕು, ಪ್ಲಸ್ ವೇಜಸ್ ತೊಗೋಬೇಕು, ಪ್ಲಸ್ ಕ್ಯಾರೇಜ್ ತೊಗೋಬೇಕು, ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಯೂಶ್ವಲಿ ಇಷ್ಟಿರ್ತಾವೆ: ಓಪನಿಂಗ್ ಸ್ಟಾಕ್, ಪರ್ಚೇಜ್, ವೇಜಸ್, ಕ್ಯಾರೇಜ್, ಆಕ್ಟ್ರೈ, ಸೆಸ್, ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಇವೆಲ್ಲ ಇರೋದಿಲ್ಲ, ಒಂದು 2-3 ಇರ್ತಾವೆ. ಓಪನಿಂಗ್ ಸ್ಟಾಕ್ ಇರುತ್ತೆ, ಪರ್ಚೇಜ್ ಇರುತ್ತೆ, ವೇಜಸ್ ಇರುತ್ತೆ, ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ. ಸೊ ಮೈನಸ್ ಮಾಡಿದಾಗ ಏನು ಸಿಗುತ್ತೆ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಇದು ಇನ್ಕಮ್ ಸ್ಟೇಟ್ಮೆಂಟ್ ಇದ್ದರೆ. ಒಂದು ವೇಳೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ರು ಅಂದರೆ ಸೇಲ್ಸ್ ಮೈನಸ್ ಪ್ರಾಫಿಟ್ ಮಾಡಿದಾಗ ಅಲ್ಲಿ ಕನ್ಸಿಡರ್ ಮಾಡ್ಬೋದು ನಾವು. ಏನು ಅಂತ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಕನ್ಸಿಡರ್ ಮಾಡ್ಬೋದು ಬ್ಯಾಲೆನ್ಸ್ ಶೀಟ್ ಒಳಗೆ. ಸೇಲ್ಸ್ ಮೈನಸ್ ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಪರ್ಸಂಟೇಜ್ ಕೊಟ್ಟಿರ್ತಾನೆ. ಅಥವಾ ಇನ್ನೊಂದು ರೀತಿಯೂ ನೇರವಾಗಿ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ ಅಂದ್ರೆ ಪ್ರಾಬ್ಲಮ್ ಒಳಗೆ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಇರುತ್ತೆ. ಸೊ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಈಸ್ ಕನ್ಸಿಡರ್ ಆಸ್ ಅ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಗೆ ಏನಂತ ಕರಿತೀವಿ ಅಂದರೆ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಲ್ಲಿ ಕನ್ಸಿಡರ್ ಮಾಡ್ಬೋದು. ಆಮೇಲೆ
ನೆಕ್ಸ್ಟ್ ಒನ್ ಇದು ಏನಾಗಿ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನು ಬರ್ಬೋದು ಅಂದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ, ಇದು ಕೂಡ ಭಾಳ ಸಲ ಕೇಳ್ಯಾರ. ಯಾವುದ್ರಿ? ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಸ್ಟಾಕ್ ಈಸ್ ಆಲ್ಸೋ ನೋನ್ ಆಸ್ ಅ ಇನ್ವೆಂಟರಿ ಅಂತ ಕರಿತೀವಿ. ಸ್ಟಾಕಿಗೆ ಇನ್ನೊಂದು ಹೆಸರು ಅಂದರೆ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಅಂತ. ಸೊ ವಾಟ್ ಈಸ್ ದ್ಯಾಟ್? ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಎವರೇಜ್ ಸ್ಟಾಕ್ ಅಂತ ಕರಿತೀವಿ ನಾವು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತೂ ಕಂಡುಹಿಡಿತೀವಿ ನಾವು, ಬಟ್ ಎವರೇಜ್ ಸ್ಟಾಕ್ ಹೆಂಗೆ ಬರುತ್ತಾ? ದ್ಯಾಟ್ ಈಸ್ ಇಂಪಾರ್ಟೆಂಟ್. ಎವರೇಜ್ ಸ್ಟಾಕ್ ಈಸ್ ಈಕ್ವಲ್ ಟು ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಒಂದು ವೇಳೆ ಒಂದೇ ಇತ್ತು ಅಂದ್ರೆ ದ್ಯಾಟ್ ಈಸ್ ಆಟೋಮೆಟಿಕಲಿ ಕಾಲ್ಡ್ ಆಸ್ ಅ ಎವರೇಜ್ ಸ್ಟಾಕ್. ಫಾರ್ ಎಕ್ಸಾಂಪಲ್, ಒಂದೇ ಇಯರ್ ಸ್ಟಾಕ್ ಕೊಟ್ಟಿದ್ರು ಅಂದ್ರೆ ಅದನ್ನ ಎವರೇಜ್ ಅಂತ ಕನ್ಸಿಡರ್ ಮಾಡಬೇಕು. ಒಂದು ವೇಳೆ 2 ಕೊಟ್ಟಿದ್ರು ಅಂದ್ರೆ ಓಪನಿಂಗ್ ಪ್ಲಸ್ ಕ್ಲೋಸಿಂಗ್ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ದ್ಯಾಟ್ ಈಸ್ ಅನದರ್ ರೇಷಿಯೋ ವಿಚ್ ವಿ ವಾಂಟ್ ಟು ಡಿಸ್ಕಸ್. ದ್ಯಾಟ್ ಈಸ್ ಅ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಏನು ಬರ್ಬೋದು? ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಅಂತ ಕರಿತೀವಿ. ನೆಕ್ಸ್ಟ್ ಯಾವುದ್ರೆ? ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ. ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋಗೆ ಏನು ಬೇಕು ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ದ್ಯಾಟ್ ಈಸ್ ಆಲ್ಸೋ ಅನದರ್ ಫಾರ್ಮುಲಾ. ಆಮೇಲೆ ಇ ಪಿ ಎಸ್ ಬರ್ಬೋದು. ಇ ಪಿ ಎಸ್ ಅಂದ್ರೆ ಅರ್ನಿಂಗ್ ಪರ್ ಶೇರ್. ಇದು ನೀವು ಎಫ್ ಎಮ್ ಕಲ್ತೀರಿ. ಇ ಪಿ ಎಸ್ ಏನು ಬರುತ್ತೆ ಅಂದ್ರೆ ನಂಬರ್ ಆಫ್ ಅರ್ನಿಂಗ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್, ಅರ್ನಿಂಗ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಇ ಪಿ ಎಸ್ ರೇಷಿಯೋ ಕೇಳಿದ್ರೆ ಏನಂತ ಬರೀಬೇಕು? ಅರ್ನಿಂಗ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಅದು ಪ್ರಾಬ್ಲಮ್ನಲ್ಲಿ ಇರ್ತೈತೆ. ಅರ್ನಿಂಗ್ ಹೆಂಗೆ ಸಿಗುತ್ತೆ ಅಂದ್ರೆ ನಾವು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿದ ಕಾಂಟ್ರಿಬ್ಯೂಷನ್. ಸೊ ಎಫ್ ಎಮ್ ಒಳಗೆ ಕಲ್ತೀನಿ ನೀವು. ಆ ರೀತಿ ಇ ಪಿ ಎಸ್ ಅನ್ನು ನಾವು ಕಂಡುಹಿಡ್ತೀವಿ. ಆಮೇಲೆ ಡಿ ಪಿ ಎಸ್ನು ಕೇಳ್ಬೋದು, ಡಿವಿಡೆಂಡ್ ಪರ್ ಶೇರ್. ಡಿವಿಡೆಂಡ್ ಪರ್ ಶೇರ್ ಅಂದರೆ ಏನು? ಅಗೈನ್ ದ ಸೇಮ್ ಪಾಯಿಂಟ್, ಡಿವಿಡೆಂಡ್ ಈಸ್ ಅವೈಲೇಬಲ್, ಡಿವಿಡೆಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಮಾಡಿದ್ರೆ ಏನು ಬರುತ್ತೆ? ಡಿವಿಡೆಂಡ್ ಪರ್ ಶೇರ್ ಬರುತ್ತೆ. ಸೊ ಡಿವಿಡೆಂಡ್ ಪರ್ ಶೇರ್ ಈಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಅನದರ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಗಿಯರಿಂಗ್ ರೇಷಿಯೋ ಅಂತ. ಇದು ಕೂಡ ಬಹಳ ಮುಖ್ಯ. ಕ್ಯಾಪಿಟಲ್ ಗಿಯರಿಂಗ್ ರೇಷಿಯೋ ನೋಡಿ, ಇದು ಕೂಡ ಭಾಳ ಸಲ ಕೇಳ್ತಾರೆ. ಕ್ಯಾಪಿಟಲ್ ಗಿಯರಿಂಗ್ ರೇಷಿಯೋ ಏನು ಅಂದ್ರೆ dividend and interest security. I will repeat once again. Point you have to remember very clearly. Dividend and interest security. Dividend and interest security divided by shareholders. ಏನಂತ ಕರಿತೀವಿ ನಾವು? ಕ್ಯಾಪಿಟಲ್ ಗಿಯರಿಂಗ್ ರೇಷಿಯೋ. ಫಿಕ್ಸ್ಡ್ ಇಂಟ್ರೆಸ್ಟ್ ಸೆಕ್ಯೂರಿಟಿ, dividend and interest security divided by shareholders fund. Equity shareholders fund. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ. Dividend and interest security divided by equity shareholders fund. ನಾವು ವಾಟ್ ಈಸ್ ದ ಡಿವಿಡೆಂಡ್ ಆ್ಯಂಡ್ ಇಂಟ್ರೆಸ್ಟ್ ಸೆಕ್ಯೂರಿಟಿ ಅಂದರೆ ಏನು ನೋಡಿ? ಪಾಯಿಂಟ್ ಒಳಗೆ ಆನ್ಸರ್ ಐತಿ. ಡಿವಿಡೆಂಡ್ ಸೆಕ್ಯೂರಿಟಿ ಅಂದ್ರೆ ಯಾವ ಸೆಕ್ಯೂರಿಟಿ ಮೇಲೆ ನಾವು ಡಿವಿಡೆಂಡ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ನಾವೇನು ಕೊಡ್ತೀವಿ? ಪ್ರಿಫರೆನ್ಷಿಯಲ್ ಡಿವಿಡೆಂಡ್ ಕೊಡ್ತೀವಿ. ಹಾಗಾದ್ರೆ ಡಿವಿಡೆಂಡ್ ಸೆಕ್ಯೂರಿಟಿ ಅಂದರೆ ಯಾರು ಬರ್ತಾರೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಆಮೇಲೆ ಇನ್ನೊಂದು ಪಾಯಿಂಟ್ ಐತೆ ಅದ್ರೊಳಗೆ, ಇಂಟ್ರೆಸ್ಟ್ ಸೆಕ್ಯೂರಿಟಿ ಅಂತ. ಸೊ ಇಂಟ್ರೆಸ್ಟ್ ಸೆಕ್ಯೂರಿಟಿ ಅಂದರೆ ಏನು? ಯೂಶ್ವಲಿ ಕಂಪ್ನಿದವರು ಇಂಟ್ರೆಸ್ಟನ್ನು ಯಾರಿಗೆ ಕೊಡ್ತಾರೆ ಅದನ್ನು ತೊಗೋಬೇಕು ನಾವು. ಇಂಟ್ರೆಸ್ಟ್ ಯಾರಿಗೆ ಕೊಡ್ತಾರೆ? ಡಿಬೆಂಚರ್ ಹೋಲ್ಡರ್ಗೆ ಕೊಡ್ತಾರೆ ಕಂಪ್ನಿಯವರು. ಇಂಟ್ರೆಸ್ಟ್ ಯಾರಿಗೆ ಕೊಡ್ತಾರೆ? ಡಿಬೆಂಚರ್ ಹೋಲ್ಡರ್. ಸೊ ಹಂಗಾದ್ರೆ ಏನೇನು ಕೂಡಿಸ್ಬೇಕ್ರಿ? ಡಿವಿಡೆಂಡ್ ಸೆಕ್ಯೂರಿಟಿ ಪ್ಲಸ್ ಇಂಟ್ರೆಸ್ಟ್ ಸೆಕ್ಯೂರಿಟಿ. ವಾಟ್ ಇಟ್ ಮೀನ್ಸ್? ಪ್ರಿಫರೆನ್ಸ್ ಶೇರ್ ಪ್ಲಸ್ ಡಿಬೆಂಚರ್. ಏನನ್ನ ಕೂಡಿಸ್ಬೇಕ್ರಿ? ಪ್ರಿಫರೆನ್ಸ್ ಶೇರ್ ಪ್ಲಸ್ ಡಿಬೆಂಚರ್. ಸೊ ಎರಡನ್ನು ನಾವು ಕನ್ಸಿಡರ್ ಮಾಡಿದಾಗ ಏನಾಗತ್ತೆ ರೀ? ಡಿವಿಡೆಂಡ್ ಆ್ಯಂಡ್ ಇಂಟ್ರೆಸ್ಟ್ ಸೆಕ್ಯೂರಿಟಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಡಿವಿಡೆಂಡ್ ಆ್ಯಂಡ್ ಇಂಟ್ರೆಸ್ಟ್ ಸೆಕ್ಯೂರಿಟಿ ಮಾಡಿದಾಗ ಡಿವೈಡೆಡ್ ಬೈ ಏನು ಮಾಡ್ಬೋದು ನಾವು? ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕರಿತೀವಿ. ವಾಟ್ ಇಸ್ ದ್ಯಾಟ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್? ಇಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಮೈನಸ್ ಗುಡ್ ವಿಲ್ ಮಾಡಬೇಕು. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಮೈನಸ್ ಗುಡ್ ವಿಲ್ ಮಾಡಿದಾಗ ಏನಾಗುತ್ತೆ ನಮ್ಗೆ ಸಿಗುತ್ತೆ? ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಸಿಗುತ್ತೆ. ಸೊ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಇಂಪಾರ್ಟೆಂಟ್. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್, ಈಗ ಎರಡು ಸಿಕ್ತು ನಮಗೆ. ಏನು ಬಂತ್ರಿ? ಡಿವಿಡೆಂಡ್ ಆ್ಯಂಡ್ ಇಂಟ್ರೆಸ್ಟ್ ಸೆಕ್ಯೂರಿಟಿ ಅಂದರೆ ಇಕ್ವಿಟಿ ಶೇರ್ ಪ್ರಿಫರೆನ್ಸ್ ಶೇರ್ ತೊಗೊಂಡಿವಿ ಪ್ಲಸ್ ಡಿಬೆಂಚರ್ ಮಾಡಿವಿ. ಎರಡು ಕೂಡಿಸ್ಕೋಬೇಕು. ಸೊ ಎರಡು ಕೂಡಿಸ್ಕೊಂಡು ಡಿವೈಡೆಡ್ ಬೈ ಏನು ಮಾಡಬೇಕು? ಇಕ್ವಿಟಿ ಶೇರ್ ಹೋಲ್ಡರ್ ಫಂಡ್. ಇಕ್ವಿಟಿ ಶೇರ್ ಹೋಲ್ಡರ್ ಫಂಡ್ ಅಂದರೆ ಏನು ತೊಗೋಬೇಕು ಅಂದ್ರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ಜನರಲ್ ರಿಸರ್ವ್ ಪ್ಲಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮೈನಸ್ ಗುಡ್ ವಿಲ್. ಯೂಶ್ವಲಿ ಅದನ್ನು ತೊಗೋಬೇಕು ನಾವು. ಅಥವಾ ಇನ್ನೊಂದು ರೀತಿ ಕಂಡುಹಿಡ್ಬೋದು, ಶೇರ್ ಹೋಲ್ಡರ್ಸ್ ಫಂಡ್ ಮೈನಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮಾಡಿದಾಗೂ ಕೂಡ ಕ್ಯಾಪಿಟಲ್ ಗಿಯರಿಂಗ್ ರೇಷಿಯೋ ಬರ್ತೈತೆ ನಮಗೆ. ಆಮೇಲೆ ಅನದರ್ ಇಂಪಾರ್ಟೆಂಟ್ ರೇಷಿಯೋ ಇಸ್ ಕಾಲ್ಡ್ ಆಸ್ ಅ ಡೆಟ್ ಇಕ್ವಿಟಿ ರೇಷಿಯೋ. ಇನ್ನೊಂದು ಯಾವ ರೇಷಿಯೋ ಬರ್ಬೋದು ರೀ? ಡೆಟ್ ಇಕ್ವಿಟಿ ರೇಷಿಯೋ ಅಂತ ಕರಿತೀವಿ. ವಾಟ್ ಇಸ್ ದಟ್ ಡೆಟ್ ಇಕ್ವಿಟಿ ರೇಷಿಯೋ? ಲಾಂಗ್ ಟರ್ಮ್ ಬಾರೋವಿಂಗ್ಸ್ ನೋಡಿ, ನೆನಪಿಟ್ಕೊಳ್ಳಿ. ಲಾಂಗ್ ಟರ್ಮ್ ಬಾರೋವಿಂಗ್ ಈಸ್ ಕಾಲ್ಡ್ ಆಸ್ ಅ
ಏನಂತ ಕರಿತೀವಿ ನಾವು, ಡಿಬೆಂಚರ್. ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ಐ ರಿಪೀಟ್ ಒನ್ಸ್ ಅಗೇನ್, ಲಾಂಗ್ ಟರ್ಮ್ ಬಾರೋವಿಂಗ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್, ಅಥವಾ ಇನ್ನೊಂದು ರೀತಿನೂ ಎಕ್ಸ್ಟರ್ನಲ್ ಇಕ್ವಿಟಿ ಡಿವೈಡೆಡ್ ಬೈ ಇಂಟರ್ನಲ್ ಇಕ್ವಿಟಿ ಅಂತ ಕರಿತೀವಿ. ಫಾರ್ಮುಲಾ ಎರಡು ನೆನ್ಪಿಟ್ಕೋರಿ. ಲಾಂಗ್ ಟರ್ಮ್ ಬಾರೋವಿಂಗ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ ಫಂಡ್, ಅಥವಾ ಇನ್ನೊಂದು ವರ್ಡ್ ಏನ್ರಿ, ಎಕ್ಸ್ಟರ್ನಲ್ ಇಕ್ವಿಟಿ ಡಿವೈಡೆಡ್ ಬೈ ಇಂಟರ್ನಲ್ ಇಕ್ವಿಟಿ ಈಸ್ ಕನ್ಸಿಡರ್ ಆಸ್ ಆಲ್ಸೋ ಏನಂತ ಕರೀತೀವಿ, ಡೆಟ್ ಇಕ್ವಿಟಿ ರೇಷಿಯೋ ಬೇಕಾಗಿದೆ. ಸೊ ಹಂಗಾದ್ರೆ ಲಾಂಗ್ ಟರ್ಮ್ ಬಾರೋವಿಂಗ್ ಯಾವ್ದು ರೀ, ಡಿಬೆಂಚರ್. ಸೊ ಡಿಬೆಂಚರನ್ನು ತೊಗೋಬೇಕು, ಪ್ರಾಬ್ಲಮ್ ಹೋಗಿರ್ತೈತಿ. ಡಿಬೆಂಚರ್ ಒಳಗೆ ಏನನ್ನ ಡಿವೈಡೆಡ್ ಬೈ ಮಾಡಬೇಕು, ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ಏನು ತೊಗೋಬೇಕಂತ ಹೇಳಿ ನಾವು ಆಲ್ರೆಡಿ, ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಮೈನಸ್ ಗುಡ್ ವಿಲ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡಿರ್ತೀವಿ. ಇದು ಏನ್ರಿ ಇನ್ ಟರ್ಮ್ಸ್ ಆಫ್ ಕನ್ಸಿಡರೇಷನ್. ಆಮೇಲೆ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಅಂತ ಐತಿ. ನೆಕ್ಸ್ಟ್ ಒನ್ ಯಾವ್ದು ರೀ, ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ. ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಅಂದ್ರೆ ಟೋಟಲ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಮಾಡಬೇಕು. ಟೋಟಲ್ ಸೇಲ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ಪ್ರಾಬ್ಲಮ್ದಾಗ ಎರಡು ಕೊಟ್ಟಿರ್ತಾರೆ, ಟೋಟಲ್ ಸೇಲ್ಸ್ ಕೊಟ್ಟಿರ್ತಾರೆ, ಟೋಟಲ್ ಅಸೆಟ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಫಿಕ್ಸ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಅಂದ್ರೆ ಸೇಮ್ ವರ್ಡ್, ಟೋಟಲ್ ಸೇಲ್ಸ್ ಡಿವೈಡೆಡ್ ಬೈ ಫಿಕ್ಸ್ ಅಸೆಟ್ ಮಾಡಬೇಕು. ಸೊ ಟೋಟಲ್ ಸೇಲ್ಸ್ ಡಿವೈಡೆಡ್ ಬೈ ಫಿಕ್ಸ್ ಅಸೆಟ್. ಅದೇ ರೀತಿ ಕರೆಂಟ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಅಂದ್ರೆ ಟೋಟಲ್ ಸೇಲ್ಸ್ ಡಿವೈಡೆಡ್ ಬೈ ಕರೆಂಟ್ ಅಸೆಟ್ ತೊಗೋಬೇಕು. ಇದು ಕೂಡ ಸೇಮ್. ಆಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ಅಂದ್ರೆ ಟೋಟಲ್ ಸೇಲ್ಸ್ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಹೆಂಗೆ ಸಿಗುತ್ತೆ ಅಂದ್ರೆ ಆಲ್ರೆಡಿ ನೀವು FM ಒಳಗೆ ಕಲ್ತೀರಿ. ವರ್ಕಿಂಗ್ ಕ್ಯಾಪಿಟಲ್ ಮೀನ್ಸ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಅಸೆಟ್ಸನ್ನು ಕರೆಂಟ್ ಲಯಬಿಲಿಟಿ ಜೊತೆ ನಾವು ಡಿವೈಡೆಡ್ ಬೈ ಮಾಡಿದಾಗ ಏನು ಸಿಗುತ್ತೆ ರೀ, ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಆಮೇಲೆ ಅನದರ್ ಒನ್ ಏನಿರ್ಬೋದು ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ರೇಷಿಯೋ ಅಂತ ಕೇಳ್ತಾರೆ. ಅನದರ್ ರೇಷಿಯೋ ಇಸ್ ಕಾಲ್ಡ್ ಆಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ರೇಷಿಯೋ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ರೇಷಿಯೋ ಹೆಂಗೆ ಸಿಗುತ್ತೆ ಅಂದ್ರೆ ನೆಟ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕರಿತೀವಿ. ನೆಟ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಪ್ರಾಬ್ಲಮ್ನಲ್ಲಿ ಇರ್ತೈತಿ. ಕ್ಯಾಪಿಟಲ್ ಎಂಪ್ಲಾಯ್ಡ್ಗೆ ಇನ್ನೊಂದು ಹೆಸರು ಏನು ಅಂದ್ರೆ ಅಗೇನ್ ಶೇರ್ ಹೋಲ್ಡರ್ಸ್ ಫಂಡ್. ದಿಸ್ ಈಸ್ ವಾಟ್ ದ ಇಂಪಾರ್ಟೆಂಟ್ ಫಾರ್ಮುಲಾ. ಇಷ್ಟೇ ನಾವು ಇದ್ರೊಳಗೆ ನೀವು ಹೆಚ್ಚಿಗೆ ಓದಬೇಕಾಗಿರೋದು ಕರೆಂಟ್ ರೇಷಿಯೋ. ದಿಸ್ ಇಸ್ ಅ ವೆರಿ ವೈಟಲ್ ಕ್ವಶನ್. ಕರೆಂಟ್ ರೇಷಿಯೋ ಜಾಸ್ತಿ ಓದ್ರಿ. ನಂಬರ್ 2 ಕ್ವಿಕ್ ರೇಷಿಯೋ ಅಥವಾ ಲಿಕ್ವಿಡಿಟಿ ರೇಷಿಯೋ, ಇದು ಕೂಡ ಬಹಳ ಇಂಪಾರ್ಟೆಂಟ್. ನಂಬರ್ 3 ಡೆಟ್ ಇಕ್ವಿಟಿ ರೇಷಿಯೋ. ನಂಬರ್ 4 ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ. ನಂಬರ್ 5 ಗ್ರಾಸ್ ಪ್ರಾಫಿಟ್ ರೇಷಿಯೋ. ನಂಬರ್ 6 ನೆಟ್ ಪ್ರಾಫಿಟ್ ರೇಷಿಯೋ. ನಂಬರ್ 5 ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ನೆಕ್ಸ್ಟ್ ಕ್ರೆಡಿಟರ್ ಟರ್ನ್ ಓವರ್ ರೇಷಿಯೋ, ಡೆಟರ್ ಟರ್ನ್ ಓವರ್ ರೇಷಿಯೋ, ದೆನ್ ಡೆಟರ್ಸ್ ಕಲೆಕ್ಷನ್ ಪೀರಿಯಡ್, ನೆಕ್ಸ್ಟ್ ಪೇಮೆಂಟ್ ಪೀರಿಯಡ್. ದಿಸ್ ಈಸ್ ವಾಟ್ ಇಂಪಾರ್ಟೆಂಟ್ ರೇಷಿಯೋ. ಈಗ ನಾವು ಹೇಳಿರ್ತಕ್ಕಂಥ ರೇಷಿಯೋಸ್ ಜಾಸ್ತಿ ಇಂಪಾರ್ಟೆಂಟ್. ಐ ಹೋಪ್ ಯು ಗೆಟ್ ಮೈ ಪಾಯಿಂಟ್. ಯಾರಾದರೂ ಮೆಸೇಜ್ ಮಾಡ್ಬೋದಾ? ಈ ಕ್ಲಾಸ್ ನಿಮಗೆ ಯೂಸ್ ಆಗಿದ್ದರೆ ಕ್ಯಾನ್ ಎನಿಬಡಿ ಮೆಸೇಜ್ ಇಟ್? ಎಸ್, ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ದೋಸ್ ಹೂ ಆರ್ ಸೀಯಿಂಗ್ ದ ಕ್ಲಾಸ್ ಅಂಡರ್ಸ್ಟ್ಯಾಂಡ್ ಆಯಿತು ಅನ್ಕೋತೀನಿ. ಇವತ್ತಿನ ಕ್ಲಾಸ್ ಯೂಸ್ಫುಲ್ ಆಗಿದೆಯಲ್ಲ ನಿಮ್ಗೆ? ಕ್ಯಾನ್ ಎನಿ ಒನ್ ಮೆಸೇಜ್ ಇಟ್? ಓಕೆ. ಇಫ್ ನೋಡಿ, ಕರೆಂಟ್ ರೇಷಿಯೋ ಓದ್ಕೊರಿ, ಕ್ವಿಕ್ ರೇಷಿಯೋ, ಡೆಟ್ ಇಕ್ವಿಟಿ ರೇಷಿಯೋ, ಪ್ರೊಪ್ರೈಟರಿ ರೇಷಿಯೋ, then capital gearing ratio. These are all important. Okay, thanks for watching my video. Please do subscribe and share as much as possible. Thank you. Okay, remaining we'll see in another class live. Thank you.